ಸ್ನೇಹಿತರೆ, ಇಂದು ಭಾರತವು ವಿಶ್ವ ರಾಜಕೀಯ, ಸೈನ್ಯ ವ್ಯೂಹಗಳು ಮತ್ತು ತಂತ್ರಜ್ಞಾನದ ಸ್ವಾವಲಂಬನೆಯನ್ನು ಒಳಗೊಂಡ ಒಂದು ಐತಿಹಾಸಿಕ ತಿರುವಿನಲ್ಲಿ ನಿಂತಿದೆ. ಇದು ಸಾಮಾನ್ಯ ಸಮಯವಲ್ಲ, ಇದು ಸಾಮಾನ್ಯ ಆಯುಧ ಖರೀದಿಯ ನಿರ್ಣಯವೂ ಅಲ್ಲ. ಇದು ಭಾರತದ ಭವಿಷ್ಯದ ಆಕಾಶಾಧಿಪತ್ಯವು ಯಾರ ಕೈಯಲ್ಲಿ ಇರಬೇಕು ಎಂಬ ಪ್ರಶ್ನೆಗೆ ಉತ್ತರ ನೀಡುವ ಸಮಯ. ಇಂದು ವಿಶ್ವದಲ್ಲಿ ಇಬ್ಬರು ಮಹಾಶಕ್ತಿಗಳು, ಅಮೆರಿಕ ಮತ್ತು ರಷ್ಯಾ, ತಮ್ಮ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಾಧುನಿಕ ಯುದ್ಧವಿಮಾನಗಳೊಂದಿಗೆ ಭಾರತದ ಮುಂದೆ ನಿಂತಿವೆ. ಒಂದು ಕಡೆ ಅಮೆರಿಕ ತನ್ನ F-35 ಯುದ್ಧವಿಮಾನವನ್ನು ಇದೇ ವಿಶ್ವದಲ್ಲೇ ಅಗ್ರಶ್ರೇಣಿಯ ಫೈಟರ್ ಎಂದು ಪ್ರಚಾರ ಮಾಡುತ್ತಿದೆ. ಮತ್ತೊಂದು ಕಡೆ ರಷ್ಯಾ ತನ್ನ 5ನೇ ತಲೆಮಾರಿನ ಯುದ್ಧವಿಮಾನ ಸುಖೋಯ್ 57 ಭಾರತಕ್ಕೆ ನೀಡಲು ಅಸಾಧಾರಣ ಆತುರತೆಯನ್ನು ತೋರುತ್ತಿದೆ. ನಿಮ್ಮ ಷರತ್ತುಗಳ ಮೇಲೆಯೇ ತೆಗೆದುಕೊಳ್ಳಿ, ಟೆಕ್ನಾಲಜಿಯನ್ನು ನೀಡುತ್ತೇವೆ, ಭಾರತದಲ್ಲೇ ತಯಾರಿಸೋಣ ಎಂಬ ಮಟ್ಟದ ಆಫರ್ಗಳಿವೆ. ಕಲ್ಪಿಸಿಕೊಳ್ಳಿ ಸ್ನೇಹಿತರೆ, ವಿಶ್ವದಲ್ಲೇ ಇಬ್ಬರು ಮಹಾಶಕ್ತಿಗಳು ನಮ್ಮ ದೇಶದ ಬಾಗಿಲ ಬಳಿ ನಿಂತು ಭಾರತ ನಮ್ಮ ಅತಿ ಅಪಾಯಕಾರಿ ಆಯುಧಗಳನ್ನು ತೆಗೆದುಕೊಳ್ಳಿ ಎಂದು ಕೇಳುತ್ತಿರುವ ಸ್ಥಿತಿ. ಇದನ್ನು ನೋಡಿ ಚೀನಾ, ಪಾಕಿಸ್ತಾನದಂತಹ ದೇಶಗಳಿಗೆ ಹೃದಯದಲ್ಲಿ ಭಯ ಹುಟ್ಟದಿರಲು ಸಾಧ್ಯವೇ ಇಲ್ಲ. ಅವರಿಗೆ ಒಂದೇ ಸಂದೇಹ: ಭಾರತ ಏನು ಮಾಡಿತು? ಏಕೆ ವಿಶ್ವಶಕ್ತಿಗಳೆಲ್ಲ ಭಾರತವನ್ನು ತಮ್ಮ ಕಡೆಗೆ ತಿರುಗಿಸಿಕೊಳ್ಳಲು ಇಷ್ಟು ಪ್ರಯತ್ನಿಸುತ್ತಿವೆ? ಆದರೆ ಇಲ್ಲಿಯೇ ನಿಜವಾದ ಕಥೆ ಆರಂಭವಾಗುತ್ತದೆ. ಈ ಆಕರ್ಷಣೆಗಳ ನಡುವೆ ಒಂದು ದೊಡ್ಡ ಎಚ್ಚರಿಕೆ ಬಂದಿದೆ. ಆ ಎಚ್ಚರಿಕೆ ನೀಡಿದ್ದು ಯಾರೂ ಅಲ್ಲ, ಭಾರತದ ಸ್ವದೇಶಿ ಯುದ್ಧವಿಮಾನ ತೇಜಸ್ಗೆ ತಂದೆಯೆಂದು ಕರೆಯಲಾಗುವ ಡಾಕ್ಟರ್ ಕೋಟಾ ಹರಿನಾರಾಯಣ. ಅಂತಾರಾಷ್ಟ್ರೀಯ ಒತ್ತಡಗಳು, ನಿರ್ಬಂಧಗಳು, ಅನುಮಾನಗಳ ನಡುವೆಯೂ ಭಾರತಕ್ಕೆ ತೇಜಸ್ನಂತಹ ಯುದ್ಧವಿಮಾನವನ್ನು ನೀಡಿದ ದೂರದೃಷ್ಟಿಯುಳ್ಳ ವಿಜ್ಞಾನಿ ಡಾಕ್ಟರ್ ಹರಿನಾರಾಯಣ ಸ್ಪಷ್ಟವಾಗಿ ಹೇಳಿದ್ದಾರೆ: ಇದು ಸ್ನೇಹವಲ್ಲ, ಇದು ಭೌಗೋಳಿಕ ರಾಜಕೀಯ ಆಟ. ಈ ವಿದೇಶಿ ಯುದ್ಧವಿಮಾನಗಳ ಆಕರ್ಷಣೆಯಲ್ಲಿ ಬಿದ್ದರೆ ಭಾರತ ತನ್ನ ಕನಸಿನ AMCA ಪ್ರಾಜೆಕ್ಟ್ ಅನ್ನು ತಾನೇ ಬಲಿಕೊಟ್ಟಂತಾಗುತ್ತದೆ. ಮೊದಲು ರಷ್ಯಾದ ಪ್ರಸ್ತಾಪವನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ರಷ್ಯಾ ತನ್ನ ಅತ್ಯಾಧುನಿಕ 5ನೇ ತಲೆಮಾರಿನ ಯುದ್ಧವಿಮಾನ ಸುಖೋಯ್ 57 ಭಾರತಕ್ಕೆ ನೀಡಲು ಸಿದ್ಧವಿದೆ. ಕೆಲವು ವರ್ಷಗಳ ಹಿಂದೆ ಭಾರತ ರಷ್ಯಾದೊಂದಿಗೆ 5ನೇ ತಲೆಮಾರಿನ ಯುದ್ಧವಿಮಾನವನ್ನು ತಯಾರಿಸುವ FGFA ಪ್ರಾಜೆಕ್ಟ್ನಿಂದ ಹಿಂದೆ ಸರಿದಿತ್ತು. ಆಗ ಭಾರತ ಕೆಲವು ಕೀಲಕ ಷರತ್ತುಗಳನ್ನು ಹಾಕಿತ್ತು. ಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಬೇಕು, ವೆಚ್ಚ ಕಡಿಮೆಯಾಗಬೇಕು, ಕಾರ್ಯಕ್ಷಮತೆ ಉತ್ತಮವಾಗಿರಬೇಕು. ಆಗ ರಷ್ಯಾ ಒಪ್ಪಿಕೊಳ್ಳಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ರಷ್ಯಾ ನಮ್ಮ ಹಳೆಯ ಷರತ್ತುಗಳನ್ನೆಲ್ಲ ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳುತ್ತಿದೆ. ವಿಮಾನಗಳನ್ನು ಮಾತ್ರವಲ್ಲ, ಪೂರ್ಣ ತಂತ್ರಜ್ಞಾನವನ್ನು ನೀಡುತ್ತೇವೆ ಎಂದು ಹೇಳುತ್ತಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಾಸಿಕ್ ಪ್ಲಾಂಟ್ನಲ್ಲಿ ಮೊದಲು 84 ವಿಮಾನಗಳನ್ನು ತಯಾರಿಸುತ್ತೇವೆ, ಅಗತ್ಯವಿದ್ದರೆ ಈ ಸಂಖ್ಯೆಯನ್ನು 140ರವರೆಗೆ ಹೆಚ್ಚಿಸುತ್ತೇವೆ ಎಂದು ಭರವಸೆ ನೀಡುತ್ತಿದೆ. ಹೊರಗಡೆ ಇದು ಅದ್ಭುತವಾದ ಆಫರ್ನಂತೆ ಕಾಣುತ್ತದೆ, ಆದರೆ ಆಳದಲ್ಲಿ ಸಮಸ್ಯೆಗಳಿವೆ. ಡಾಕ್ಟರ್ ಹರಿನಾರಾಯಣ್ ಇದೇ ವಿಷಯವನ್ನು ಎಚ್ಚರಿಸುತ್ತಿದ್ದಾರೆ. ಸುಖೋಯ್ 57ರಲ್ಲಿರುವ ಅತಿದೊಡ್ಡ ದೌರ್ಬಲ್ಯ ಅದರ ಸ್ಟೆಲ್ತ್ ಟೆಕ್ನಾಲಜಿ. ಅದರ ರಹಸ್ಯ ಲೇಪನಗಳು ಇನ್ನೂ ಪೂರ್ಣವಾಗಿ ಪರಿಪಕ್ವವಾಗಿಲ್ಲ. ಅಂದರೆ ಶತ್ರು ರಾಡಾರ್ಗಳನ್ನು ಪೂರ್ಣವಾಗಿ ಮೋಸ ಮಾಡುವ ಮಟ್ಟಕ್ಕೆ ಅವು ತಲುಪಿಲ್ಲ. ಯುದ್ಧದಲ್ಲಿ ಸ್ಟೆಲ್ತ್ ಎಂದರೆ ಪ್ರಾಣ. ನಿಮ್ಮ ಯುದ್ಧವಿಮಾನ ಶತ್ರು ಪ್ರದೇಶಕ್ಕೆ ಹೋಗುತ್ತದೆ, ಅದು ಕಾಣದಿರುತ್ತದೆ ಎಂದು ನೀವು ನಂಬುತ್ತೀರಿ. ಆದರೆ ಸ್ಟೆಲ್ತ್ ದುರ್ಬಲವಾಗಿದ್ದರೆ ಶತ್ರು ರಾಡಾರ್ ಅದನ್ನು ಮೊದಲೇ ಗುರುತಿಸುತ್ತದೆ. ಪೈಲಟ್ ಪ್ರತಿಕ್ರಿಯಿಸುವ ಮುನ್ನವೇ ಕ್ಷಿಪಣಿಗಳು ದಾಳಿ ಮಾಡುತ್ತವೆ. ಇದು ಸೋಲು ಮತ್ತು ಗೆಲುವಿನ ನಡುವಿನ ವ್ಯತ್ಯಾಸ. ಇನ್ನೊಂದು ದೊಡ್ಡ ಸಮಸ್ಯೆ ಉತ್ಪಾದನಾ ಸಾಮರ್ಥ್ಯ. ರಷ್ಯಾ ತನ್ನ ಸ್ವಂತ ವಾಯುಸೇನೆಗೆ ಈ ವಿಮಾನಗಳನ್ನು ವೇಗವಾಗಿ ಸರಬರಾಜು ಮಾಡಲು ಸಾಧ್ಯವಾಗುತ್ತಿಲ್ಲ. ಹೀಗಿರುವಾಗ ಭಾರತಕ್ಕೆ 100 ಸಂಖ್ಯೆಯಲ್ಲಿ ಹೇಗೆ ನೀಡುತ್ತದೆ? ಇದಕ್ಕೆ ತೋಡು ಪಶ್ಚಿಮ ದೇಶಗಳ ನಿರ್ಬಂಧಗಳು. ಈ ನಿರ್ಬಂಧಗಳಿಂದಾಗಿ ಸ್ಪೇರ್ ಪಾರ್ಟ್ಸ್, ಎಲೆಕ್ಟ್ರಾನಿಕ್ಸ್, ಕೀಲಕ ಭಾಗಗಳ ಸರಬರಾಜು ಯಾವಾಗ ಬೇಕಾದರೂ ನಿಲ್ಲುವ ಅಪಾಯವಿದೆ. ಯುದ್ಧ ಸಮಯದಲ್ಲಿ ಒಂದು ಸಣ್ಣ ಭಾಗವು ದೊರಕದಿದ್ದರೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಖರೀದಿಸಿದ ವಿಮಾನಗಳು ಗೋದಾಮುಗಳಲ್ಲೇ ಕಬಡ್ಡಿಯಾಗಿ ಬದಲಾಗುತ್ತವೆ. ಇದು ಭಾರತದಂತಹ ದೇಶಕ್ಕೆ ತೆಗೆದುಕೊಳ್ಳುವ ಅಪಾಯವಲ್ಲ. ಈಗ ಅಮೆರಿಕಾದ F-35 ಕಡೆಗೆ ನೋಡೋಣ. ತಂತ್ರಜ್ಞಾನದಲ್ಲಿ ಇದು ವಿಶ್ವದಲ್ಲೇ ಅತೀ ಅಭಿವೃದ್ಧಿ ಹೊಂದಿದ ಯುದ್ಧ ವಿಮಾನಗಳಲ್ಲಿ ಒಂದು. ಅದರ ಸೆನ್ಸರ್ಗಳು, ಡೇಟಾ ಫ್ಯೂಷನ್, ನೆಟ್ವರ್ಕ್ ಆಧಾರಿತ ಯುದ್ಧ ಸಾಮರ್ಥ್ಯಗಳು ಇದನ್ನು ಭಯಂಕರವಾದ ಆಯುಧವನ್ನಾಗಿ ಮಾಡುತ್ತವೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಕ್ತಿ ಸಮತೋಲನವನ್ನು ಬದಲಾಯಿಸುವ ಸಾಮರ್ಥ್ಯ ಇದಕ್ಕಿದೆ. ಆದರೆ ಸಮಸ್ಯೆ ವಿಮಾನದಲ್ಲಲ್ಲ, ನಿಯಂತ್ರಣದಲ್ಲಿದೆ. ಅಮೆರಿಕ ಎಂದಿಗೂ ಆಯುಧಗಳನ್ನು ಷರತ್ತುಗಳಿಲ್ಲದೆ ನೀಡುವುದಿಲ್ಲ. ಬಳಕೆದಾರ ನಿರ್ಬಂಧಗಳನ್ನು ಹೇರುತ್ತದೆ. ಕೀಲಕ ಸಾಫ್ಟ್ವೇರ್ ಕೋಡನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುತ್ತದೆ. ವಿಮಾನವನ್ನು ಯಾವಾಗ, ಎಲ್ಲಿ, ಯಾರ ವಿರುದ್ಧ ಬಳಸಬೇಕು ಎಂಬುದನ್ನು ಪ್ರಭಾವಿಸುವ ಶಕ್ತಿ ಅಮೆರಿಕಕ್ಕೆ ಇರುತ್ತದೆ.
ಒಂದು ವೇಳೆ ಚೀನಾದೊಂದಿಗೆ ಉದ್ವಿಗ್ನತೆ ಹೆಚ್ಚಿ ಭಾರತ F-35 ಬಳಸಬೇಕೆಂದುಕೊಂಡರೆ ಅಮೆರಿಕ ರಾಜಕೀಯವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಭಾರತದ ಸಾರ್ವಭೌಮತ್ವದ ಮೇಲೆ ನೇರ ಪ್ರಭಾವ ಬೀರುವ ಅಂಶ. ಅಷ್ಟೇ ಅಲ್ಲ, ಅಮೆರಿಕ ಎಂದಿಗೂ ಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ನೀಡುವುದಿಲ್ಲ. ಕೆಲವು ಭಾಗಗಳನ್ನು ಭಾರತದಲ್ಲಿ ತಯಾರಿಸಲು ಅನುಮತಿಸಬಹುದು, ಆದರೆ ಇಂಜಿನ್ ಟೆಕ್ನಾಲಜಿ, ಸಾಫ್ಟ್ವೇರ್, ಕೀಲಕ ವ್ಯವಸ್ಥೆಗಳು ಎಂದಿಗೂ ಅವರ ಕೈಯಲ್ಲೇ ಇರುತ್ತವೆ. ಬೆಲೆ ವಿಷಯಕ್ಕೆ ಬಂದರೆ ಒಂದು F-35 ಬೆಲೆ $110 ರಿಂದ $130 ಮಿಲಿಯನ್ ಇರುತ್ತದೆ. ಅದರ ನಿರ್ವಹಣಾ ವೆಚ್ಚಗಳು ಇನ್ನೂ ಹೆಚ್ಚು. ಅಂದರೆ ಒಂದು ಕಡೆ ರಷ್ಯಾದ ವಿಮಾನ, ತಂತ್ರಜ್ಞಾನದಲ್ಲಿ ಅನಿಶ್ಚಿತತೆ ಇರುವ ಜೂಜು, ಮತ್ತೊಂದು ಕಡೆ ಅಮೆರಿಕಾದ ವಿಮಾನ, ಅಧುನಾತನವಾದದ್ದೇ ಆದರೂ ಶಾಶ್ವತ ಆಧಾರಿತ ಬಂಧನ. ಈ ಎರಡರಲ್ಲೂ ಭಾರತದ ಗುರಿಯಾದ ಸಂಪೂರ್ಣ ಸ್ವಾವಲಂಬನೆಗೆ ಸರಿಹೊಂದುವುದಿಲ್ಲ. ಇಲ್ಲಿಯೇ AMCAಯ ಪ್ರಾಧಾನ್ಯತೆ ಸ್ಪಷ್ಟವಾಗಿ ಕಾಣುತ್ತದೆ. AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇದು ವಿದೇಶಿ ವ್ಯವಹಾರವಲ್ಲ, ಇದು ಭಾರತೀಯ ವಿಜ್ಞಾನಿಗಳ ಬುದ್ಧಿ, ಅನುಭವ ಮತ್ತು ದೀರ್ಘಕಾಲಿಕ ದೃಷ್ಟಿಯೊಂದಿಗೆ ಹುಟ್ಟಿದ ಸ್ವದೇಶಿ 5ನೇ ತಲೆಮಾರಿನ ಯುದ್ಧ ವಿಮಾನ. 2025 ಮೇ ತಿಂಗಳಲ್ಲಿ ಸರ್ಕಾರದ ಭದ್ರತಾ ಸಮಿತಿ ಈ ಪ್ರಾಜೆಕ್ಟ್ಗೆ ಅಂತಿಮ ಅನುಮತಿ ನೀಡಿತು. ಮೊದಲ ಮಾದರಿ ತಯಾರಿಗೆ 15,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ನಿಧಿಯನ್ನು ಹಂಚಿಕೆ ಮಾಡಿದರು. ಇದು ಮಾತಿನ ಪ್ರಾಜೆಕ್ಟ್ ಅಲ್ಲ, ಇದು ಕಾರ್ಯರೂಪಕ್ಕೆ ಬಂದ ರಾಷ್ಟ್ರೀಯ ಗುರಿ. ಸರ್ಕಾರದ ಗುರಿಗಳ ಪ್ರಕಾರ 2029ವರೆಗೆ ಮೊದಲ AMCA ವಿಮಾನ ಆಕಾಶಕ್ಕೆ ಹಾರಲಿದೆ. 2035ವರೆಗೆ ಇದು ಭಾರತೀಯ ವಾಯುಸೇನೆಗೆ ಸೇರಲಿದೆ. AMCA 25 ಟನ್ ತೂಕದ 2 ಇಂಜಿನ್ಗಳೊಂದಿಗಿರುವ ಮಲ್ಟಿ ರೋಲ್ ಸ್ಟೆಲ್ತ್ ಫೈಟರ್. 2 ಇಂಜಿನ್ಗಳು ಎಂದರೆ ಹೆಚ್ಚಿನ ಶಕ್ತಿ, ಹೆಚ್ಚಿನ ವಿಶ್ವಾಸಾರ್ಹತೆ, ಆಳವಾದ ಶತ್ರು ಪ್ರದೇಶಗಳಿಗೆ ಹೋಗಿ ದಾಳಿ ಮಾಡಿ ಕೆಲಸ ಮುಗಿಸಿ ಸುರಕ್ಷಿತವಾಗಿ ಹಿಂದಿರುಗುವ ಸಾಮರ್ಥ್ಯ. ಅದರ ಸ್ಟೆಲ್ತ್ ಲೇಪನಗಳು ಅತ್ಯಾಧುನಿಕ ಸಂಯೋಜಿತ ವಸ್ತುಗಳೊಂದಿಗೆ ತಯಾರಾಗುತ್ತಿವೆ. ಶತ್ರು ರಾಡಾರಿಗೆ ಇದು ಬಹುತೇಕ ಕಾಣದಿರುತ್ತದೆ. ಈ ಪ್ರಾಜೆಕ್ಟ್ನಲ್ಲಿ ಸರಕಾರಿ ರಂಗದ ಸಂಸ್ಥೆಗಳೊಂದಿಗೆ 28ಕ್ಕಿಂತ ಹೆಚ್ಚಿನ ಖಾಸಗಿ ಕಂಪನಿಗಳು ಭಾಗಿಯಾಗಿವೆ. ಟಾಟಾ, L&T, ಭಾರತ್ ಫೋರ್ಜ್, BEML, ಕಲ್ಯಾಣಿ ಗ್ರೂಪ್ನಂತಹ ಸಂಸ್ಥೆಗಳು ಇದರಲ್ಲಿ ಭಾಗ. ಇದು ಕೇವಲ ಒಂದು ವಿಮಾನ ತಯಾರಿಕೆಯಲ್ಲ, ಇದು ಭಾರತದಲ್ಲಿ ಪೂರ್ಣ ರಕ್ಷಣಾ ಈಕೋಸಿಸ್ಟಮ್ ನಿರ್ಮಾಣ. ಬೆಲೆ ವಿಷಯಕ್ಕೆ ಬಂದರೆ AMCA ವಿಶ್ವವನ್ನು ಆಶ್ಚರ್ಯಗೊಳಿಸುತ್ತಿದೆ. ಸುಖೋಯ್ 57 ಸುಮಾರು $100 ಮಿಲಿಯನ್, F-35 $130 ಮಿಲಿಯನ್ಗಳವರೆಗೆ ಹೋಗುತ್ತದೆ. ಆದರೆ AMCAಯ ಅಂದಾಜು ಬೆಲೆ ಕೇವಲ $60 ರಿಂದ $80 ಮಿಲಿಯನ್ ನಡುವೆಯೇ ಇರುತ್ತದೆ. ಕಡಿಮೆ ವೆಚ್ಚದೊಂದಿಗೆ ಹೆಚ್ಚಿನ ಸಾಮರ್ಥ್ಯ ಇದೇ ಭಾರತದ ವ್ಯೂಹಾತ್ಮಕ ಬಲ. AMCA ಕೇವಲ 5ನೇ ತಲೆಮಾರಿನ ಯುದ್ಧ ವಿಮಾನವಲ್ಲ, ಇದು 6ನೇ ತಲೆಮಾರಿನ ಯುದ್ಧಕ್ಕೆ ಅಡಿಪಾಯ. AI ಆಧಾರಿತ ಏವಿಯಾನಿಕ್ಸ್, ಪೈಲಟ್ಗೆ ಸಹಾಯ ಮಾಡುವ ಬುದ್ಧಿವಂತ ವ್ಯವಸ್ಥೆಗಳು, ಲೇಸರ್ ಆಧಾರಿತ ಶಕ್ತಿ ಆಯುಧಗಳು, ಅಡಾಪ್ಟಿವ್ ಇಂಜಿನ್ ಟೆಕ್ನಾಲಜಿ ಇವೆಲ್ಲ ಅದರ ಭವಿಷ್ಯದ ಲಕ್ಷಣಗಳು. ಫ್ರಾನ್ಸ್ ಸಫ್ರಾನ್ನೊಂದಿಗೆ 110 ಕಿಲೋನ್ಯೂಟನ್ ಶಕ್ತಿಯ ಇಂಜಿನನ್ನು ಪೂರ್ಣ ತಂತ್ರಜ್ಞಾನ ಹಕ್ಕುಗಳೊಂದಿಗೆ ಭಾರತದಲ್ಲೇ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಭವಿಷ್ಯದಲ್ಲಿ AMCA ಘಾತಕ್ನಂತಹ ಮಾನವರಹಿತ ಯುದ್ಧ ವಿಮಾನಗಳಿಗೆ ನಾಯಕತ್ವ ವಹಿಸಲಿದೆ. ಒಬ್ಬ ಪೈಲಟ್ ತನ್ನ ಕಾಕ್ಪಿಟ್ನಲ್ಲಿ ಕುಳಿತು ಅನೇಕ ಡ್ರೋನ್ಗಳನ್ನು ನಿಯಂತ್ರಿಸಿ ಮೊತ್ತ ಯುದ್ಧವನ್ನು ಆದೇಶಿಸುವ ಮಟ್ಟಕ್ಕೆ ಭಾರತ ತಲುಪಲಿದೆ. ಡಾಕ್ಟರ್ ಕೋಟಾ ಹರಿನಾರಾಯಣರ ಎಚ್ಚರಿಕೆಯ ಅರ್ಥ ತುಂಬಾ ಸ್ಪಷ್ಟ. ವಿದೇಶಿ ಆಕರ್ಷಣೆಗಳು ತಾತ್ಕಾಲಿಕ, ಸ್ವಾವಲಂಬನೆ ಶಾಶ್ವತ. AMCA ಕೇವಲ ಯುದ್ಧ ವಿಮಾನವಲ್ಲ, ಅದು ಭಾರತದ ಆಕಾಶ ಸಾರ್ವಭೌಮತ್ವಕ್ಕೆ, ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯಕ್ಕೆ, ಹೊಸ ಭಾರತದ ಸಂಕಲ್ಪಕ್ಕೆ ಜೀವಂತ ಪ್ರತೀಕ. ಭಾರತ ತನ್ನ ಮಾರ್ಗವನ್ನು ಆಯ್ದುಕೊಂಡಿದೆ. ಕಷ್ಟಕರವಾದದ್ದೇ ಆದರೂ ದೀರ್ಘಕಾಲದಲ್ಲಿ ಶಕ್ತಿವಂತಗೊಳಿಸುವ ಮಾರ್ಗ. AMCA ಭಾರತದ ಗರ್ಜನೆ. ಆ ಗರ್ಜನೆ ಕೇಳಿದರೆ ಶತ್ರುಗಳ ಹೃದಯಗಳು ನಡುಗುತ್ತವೆ. ಜೈ ಹಿಂದ್.